ಓಂ ಶ್ರೀ ಸದ್ಗುರುಪಾದುಕಾಭ್ಯಾಂ ನಮಃ. ಎಲ್ರಿಗೂ ನಮಸ್ಕಾರ. ಸೌಂದರ್ಯ ಲಹರಿಯ 41ನೇ ಶ್ಲೋಕವನ್ನು ಅನುಸಂಧಾನ ಮಾಡೋಣ. ತವಾಧಾರೆ ಮೂಲೆ ಸಹ ಸಮಯಯಾ ಲಾಸ್ಯ ಪರಯಾ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಗ್ನೇ ಜನಕ ಜನನೀಮಜ್ಜಗದಿದಂ. ತವಾಧಾರೆ ಮೂಲೆ ಸಹ ಸಮಯಯಾ ಲಾಸ್ಯ ಪರಯಾ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಉಭಾಭ್ಯಾಂ ಏತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಗ್ನೇ ಜನಕ ಜನನೀಮಜ್ಜಗದಿದಂ. ತವಾಧಾರೆ ಮೂಲೆ ಸಹ ಸಮಯಯಾ ಲಾಸ್ಯ ಪರಯಾ ನವಾತ್ಮಾನಂ ಮನ್ಯೇ ನವರಸ ಮಹಾತಾಂಡವನಟಂ ಉಭಾಭ್ಯಾಮೇತಾಭ್ಯಾಂ ಉದಯ ವಿಧಿಮುದ್ದಿಶ್ಯ ದಯಯಾ ಸನಾಥಾಭ್ಯಾಂ ಜಗ್ನೇ ಜನಕ ಜನನೀಮಜ್ಜಗದಿದಂ. ಇಲ್ಲಿ ಸಿದ್ಧಾಂತವನ್ನು ಹೇಳಿದ್ದಾರೆ. ಮೂಲಾಧಾರ ಚಕ್ರದಲ್ಲಿರ್ತಕ್ಕಂತಹ ದೇವತೆಗಳ ಸ್ತುತಿ ಇದು. ಸೃಷ್ಟಿಗೆ ಆಧಾರವಾಗಿರ್ತಕ್ಕಂಥದ್ದೇ ಆಧಾರ ಚಕ್ರ. ಎಲ್ಲ ವೇದಗಳ ದೇವತೆಗಳ ಸನ್ನಿಧಾನ ಇಲ್ಲಿದೆ. ಹೇ ದೇವಿ, ನಿನ್ನ ಮೂಲಾಧಾರ ಚಕ್ರದಲ್ಲಿ ಸಮಯವೆಂಬ ರೂಪದಿಂದ ನೃತ್ಯಾಸಕ್ತಳಾಗಿರ್ತಕ್ಕಂತಹ ನಿನ್ನ ಜೊತೆ ಅದ್ಭುತ ತಾಂಡವವನ್ನು ಮಾಡಿರ್ತಕ್ಕಂತಹ ನಟರಾಜನನ್ನು ನಾನು ಧ್ಯಾನಿಸ್ತೇನೆ. ಈ ಜಗತ್ತು ಜನನೀ ಜನಕರಾಗಿರ್ತಕ್ಕಂತಹ ಆನಂದ ಭೈರವಿ, ಆನಂದ ಭೈರವರಿಂದ ಕಂಗೊಳಿಸ್ತಾ ಇದೆ ಅಂತ ಹೇಳ್ತಾರೆ. ಈ 41ನೇ ಶ್ಲೋಕವಾಗಿರ್ತಕ್ಕಂತಹ ಇದರಲ್ಲಿ ಭಗವತ್ಪಾದರು ಹೇಳ್ತಾರೆ ಏನಪ್ಪ ಅಂತಂದರೆ, ತವಾಧಾರೆ ಮೂಲೆ, ನಿನ್ನ ಮೂಲಾಧಾರ ಚಕ್ರದಲ್ಲಿ ಸಮಯ ಅಂತಕ್ಕಂತಹ ರೂಪದಿಂದ ಲಾಸ್ಯಪರಯ ನೃತ್ಯದಲ್ಲಿ ತತ್ಪರಳಾಗಿರ್ತಕ್ಕಂತಹ ನಿನ್ನ ಜೊತೆ ನವರಸ ಮಹಾತಾಂಡವ ನಟಂ, ನವರಸಗಳಿಂದ ಅದ್ಭುತವಾಗಿರ್ತಕ್ಕಂತಹ ತಾಂಡವ ನೃತ್ಯವನ್ನು ಆಡ್ತಿರ್ತಕ್ಕಂತಹ ನವಾತ್ಮಾನಂ ನಟರಾಜನನ್ನ ಮನ್ಯೇ ಧ್ಯಾನಿಸುತ್ತೇನೆ. ಇದಂ ಜಗತ್, ಈ ಜಗತ್ತು ಜನಕ ಜನನೀಮತ್ ತಂದೆ ತಾಯಿಗಳಾಗಿರ್ತಕ್ಕಂತಹ ಉಭಾಭ್ಯಾಂ ಏತಾಭ್ಯಾಂ ಈ ಆನಂದ ಭೈರವಿ ಆನಂದ ಭೈರವರ ದಯೆಯಾ ಸನಾಥಾಭ್ಯಾಂ ವಿಶ್ವ ಕಲ್ಯಾಣಕಾರಿ ದಯೆಯಿಂದ ಜಗ್ನೇ ಕಂಗೊಳಿಸ್ತಾ ಇದೆ ಅಂತ. ಜಗತ್ತಿನ ಎಲ್ಲದರಲ್ಲೂ ಕೂಡ ಆ ಕಾರ ಹಾಗೂ ಅಂತಶ್ಚೈತನ್ಯವನ್ನು ನಾವು ಕಾಣ್ತೇವೆ. ಅದನ್ನೇ ಕ್ಷೇತ್ರಜ್ಞ ಅಂತ ಭಗವದ್ಗೀತೆಯನ್ನು ಹೇಳಿದೆ. ವಾಗರ್ಥಾವಿವ ಸಂಪೃಕ್ತೌ ವಾಗರ್ಥ ಪ್ರತಿಪದ್ದಯೇತ್ ಜಗತಃ ಪಿತರೌ ಒಂದೇ ಪಾರ್ವತೀ ಪರಮೇಶ್ವರವು. ಎಲ್ಲ ಸ್ಥಾವರ ಜಂಗಮ ರೂಪವಾಗಿರ್ತಕ್ಕಂಥ ಜೀವರಾಶಿಗಳೆಲ್ಲವೂ ಕೂಡ ಶಿವಶಕ್ತಿಯರ ಸಂಯೋಗದಿಂದಲೇ, ಅವರೇ ಜಗತ್ತಿನ ತಂದೆ ತಾಯಿಯರು, ಅವರಿಂದಲೇ ಜಗತ್ತಿನ ಅಸ್ತಿತ್ವ ಅಂತಕ್ಕಂಥದ್ದು. ಶಿವನಿಲ್ಲದೆ ಶಕ್ತಿ ಇಲ್ಲ, ಶಕ್ತಿ ಇಲ್ಲದೆ ಶಿವನಿಲ್ಲ. ಶಬ್ದ ಅರ್ಥಗಳ ಹಂಗೆ, ಶಬ್ದವಿಲ್ಲದೆ ಅರ್ಥವಿಲ್ಲ, ಅರ್ಥವಿಲ್ಲದೆ ಶಬ್ದವಿಲ್ಲ. ಅವೆರಡು ಸೇರಿದ್ರೇ ನಮಗೆ ಮಾತು ಅದು ಸರಿ ಹೋಗ್ತಕ್ಕಂಥದ್ದು. ಅದನ್ನು ತುಂಬ ಚೆನ್ನಾಗಿ ಈ ಒಂದು ಶ್ಲೋಕದಲ್ಲಿ ಭಗವತ್ಪಾದರು ಹೇಳ್ತಾರೆ. ವಿವಿಧ ಆಕಾರವುಳ್ಳ ವಸ್ತು, ವ್ಯಕ್ತಿಗಳು, ವಿಷಯಗಳಿಗೆ ಮೋಹಗೊಳ್ಬೇಡಿ. ಅದು ಬೇಕು ಇದು ಬೇಕು ಅಂತ
ಮಿತಿಯಿಲ್ಲದ ಬಯಕೆಗಳನ್ನು ಹೊಂದಬೇಡಿ, ಎಲ್ಲ ಬಯಕೆಗಳನ್ನು ನಿಮ್ಮ ವಶದಲ್ಲಿಟ್ಟುಕೊಂಡು ಪ್ರಜ್ಞಾವಂತರಾಗಿ ಅಂತ ಹೇಳ್ತಾ ಸೌಂದರ್ಯ ಲಹರಿಯ 41ನೇ ಪುಷ್ಪವನ್ನು ಆ ಅಮ್ಮನವರಿಗೆ ಸಮರ್ಪಿಸ್ತಾ ಇದ್ದಾರೆ. ನೋಡಿ, ಒಂದು ತಿಳ್ಕೊಳ್ಬೇಕು, ಈ 1ನೇ ಶ್ಲೋಕದಿಂದ ಅಂದರೆ ಶಿವಶಕ್ತಿಯುಕ್ತೋಯಿಂದ ಈ ಸ್ತವಾಧಾರೆ ಮೂಲೆ ತನಕ ಅದು 41ನೇ ಶ್ಲೋಕದವರೆಗೆ ಭಗವತ್ಪಾದರು ದೇವಿಯ ಆರಾಧನೆಯಲ್ಲಿ ಬ್ರಹ್ಮಭಾವ ಮಾರ್ಗವನ್ನು ತಿಳಿಸಿದ್ದಾರೆ. ಇದನ್ನು ಆಗಲೇ ಹೇಳಿದ್ದೆ ನಾನು ನಿಮಗೆ, ಇದಕ್ಕೆ ಆನಂದ ಲಹರಿ ಅಂತ ಹೇಳ್ತಾರೆ. ಇಲ್ಲಿಂದ ಮುಂದೆ ಸೌಂದರ್ಯ ಲಹರಿ ಶುರುವಾಗುತ್ತೆ. ಉಳಿದ ಏನು 59 ಶ್ಲೋಕಗಳು ಸೌಂದರ್ಯ ಲಹರಿಯಾಗಿದೆ, ಆಯಿತಾ. ಟೋಟಲ್ಲಾಗಿ ಆನಂದ ಲಹರಿ ಮತ್ತು ಸೌಂದರ್ಯ ಲಹರಿ ಸೇರಿ ಸೌಂದರ್ಯ ಲಹರಿನ ಹೆಸರಿನಲ್ಲೇ ಬರೆದ್ಬಿಟ್ಟಿದ್ದಾರೆ. ಬಟ್ ಇಲ್ಲಿಯವರೆಗೂ ಆನಂದ ಲಹರಿ ಏನು ಅಧ್ಯಾತ್ಮ ಜ್ಞಾನವನ್ನು ಬೋಧನೆ ಮಾಡ್ತಕ್ಕಂಥದ್ದು ಆಗಿದೆ. ಈ ಒಂದು ಶ್ಲೋಕವನ್ನು ಯಾರು ಸದಾ ಹೇಳ್ಕೊಳ್ತಾರೋ, ಹೊಟ್ಟೆ ನೋವು ಇದ್ದರೆ ಎಂತಹ ಉದರಶೂಲಗಳಿರಲಿ ಅದೆಲ್ಲವೂ ಕೂಡ ಹೊಟ್ಟೆಯ ಸಮಸ್ಯೆಗಳು ಕಂಪ್ಲೀಟ್ ನಿವಾರಣೆ ಆಗುತ್ತೆ. ಇದಕ್ಕೆ ತುಂಬಾ ಅಷ್ಟು ಪವರ್ಫುಲ್ ಇರ್ತಕ್ಕಂಥದ್ದು. ಎಂಥದ್ದೇ ಹೊಟ್ಟೆ ಸಮಸ್ಯೆಗಳಿದ್ರೂ ಕೂಡ ಇದರಿಂದ ನಾವು ಪಾರಾಗಬಹುದು. ಶ್ರೀ ಜಗದಂಬಾರ್ಪಣಮಸ್ತು.